ನೋಡಿ ಗೈಸ್ ಇಲ್ಲಿ ರಾಜ್ಕುಮಾರ್ ಒಂದು ಕೈ ಎಲ್ಲಿ ಹೋಗ್ಲಿ ಮಲ್ಕಲಲ್ಲ 16,000 ಅಂತ ಕಳಿಸಿದ್ದು ತೊಟ್ಟು ನಮ್ಮ ಒಂದು ಒಳ್ಳೆ ಹೆಸರು ಹೇಳ್ರಿ ಗೈಸ್ ಹೇಳಮ್ಮ ಗಾಗಿ ಗೂಗಿ ಅಂತ ಇಕ್ಬಿಡಣ ಗೈಸ್ ನನ್ನ ಹೆಸರು ಬಂದ್ಬಿಟ್ಟು ವೇದ್ ಮೂರ್ತಿ ಅಂತ ತೊಟ್ಲು ತಂದ್ರೆ ಏನ್ ಮಾಡ್ತೀಯಾ ಎಲ್ಲರಿಗೂ ಥ್ಯಾಂಕ್ಸ್, ತುಂಬಾ ದೊಡ್ಡ ಥ್ಯಾಂಕ್ಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬರಲ್ಲ ನೀನು ಒಳಗಲ್ಲಿ ಎಂಟ್ರಿ ಕೊಡಲ್ವಾ? ಹಾಯ್ ಮಾಡಿ ಎಲ್ರಿಗೂ. ಮೂತಿ ನೋಡಿ ಚೆನ್ನಾಗೈತೆ, ತೋರಿಸಿ ಮೂತಿ ತೋರಿಸು. ಚಾಕ್ಲೇಟ್ ತಿನ್ಕೊಂಡು ಮೂತಿ ಎಲ್ಲ ಗಲೀಜು ಮಾಡ್ಕೊಂಡು ಅವಳೆ ಗಲೀಜಾಗಿದ್ಯಾ? ನಿನ್ನ ತಮ್ಮ ನೀನು ನೋಡಿ ನಿನ್ನ ಬುದ್ಧಿ ಕಲಿತಾನ ಆಮೇಲೆ. ಹೌದು. ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ನನ್ನ ತಮ್ಮಲ್ಲಿ ನೋಡಿದ್ರ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕು ನಮ್ಮ ಚಿಕ್ಕ ಮಗುಗೆ. ನೋಡಿ ಮಲ್ಕೊಂಡೆ ಆರಾಮಾಗಿ ಅದ್ರ ಪಾಡೋದು. ಅದಕ್ಕೆ ಶಾಪಿಂಗ್ ಮಾಡಬೇಕು. ಏನು ಶಾಪಿಂಗ್ ಮಾಡ್ಬೇಕು ಚಿತ್ರ ನಿಮ್ಮ ಮಗುಗೆ? ಫಸ್ಟ್ ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ. ಎಲ್ಲರೂ ನಿಂಗೆ ವಿಶ್ ಮಾಡಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳು. ಎಲ್ಲರಿಗೂ ಥ್ಯಾಂಕ್ಸ್, ತುಂಬಾ ದೊಡ್ಡ ಥ್ಯಾಂಕ್ಸ್ ಎಲ್ಲರಿಗೂ. ಗೈಸ್ ಅವಳು ವಾಯ್ಸು ಯಾವತ್ತೂ ಕೊಡಲ್ಲ ಬಾಡಂತ. ಇವಾಗ ಅವಳು ಇದ್ದಿದ್ದು ಅವಳು ವಾಯ್ಸ್ ಬರಲ್ಲ ಆಚೆ ಕಡೆ. ಸ್ವಲ್ಪ ನೀವು ವಾಲಿನ ಸ್ವಲ್ಪ ಜೋರು ಮಾಡ್ಕೊಳ್ಳಿ, ಓಕೆನಾ? ಈಗ ಏನು ಬೇಕು ನಿಮ್ಮ ಮಗುಗೆ? ತೊಟ್ಲು ಬೇಕು. ತೊಟ್ಲು ಬೇಕಾ? ಕುಶಾನಿದೆ ತೊಟ್ಲು, ಬಟ್ ಅದು ಜಾಸ್ತಿ ಇವಾಗ ಬಟ್ಟೆ ಹಾಕ್ತಾರಲ್ಲ ತೊಟ್ಲು ಮೇಲೆ, ಅದು ವಾಲ್ಕೊಳುತ್ತೆ, ಸೈಡಿಗೆ ವಾಲ್ಕೊಂತೈತೆ. ಓಕೆ, ಅದಕ್ಕೆ ಹೊಸದು ಮಾತು ಒಳಗಡೆ ಉಳ್ಪಡ್ಕೊಳ್ಳಿ ನಂಬ್ಕೊಂತೊಳಗೆ ಗೈಸ್. ಇವತ್ತು ತೊಟ್ಲು ಬೇಕಂತೆ. ಅದಾದ್ಮೇಲೆ ಇವತ್ತು ಸ್ವಲ್ಪ ಒಂದು 2 ಡೇಸಲ್ಲಿ ನಾಮಕರಣ ಬೇರೆ ಮಾಡಬೇಕು ಅವನಿಗೆ. ಸೊ ಹೆಸರು ಬೇರೆ ಹುಡುಕ್ಬೇಕು. ಗೊತ್ತಿಲ್ಲ ಏನೇನು ಹೆಸರು ಹುಡುಕೋದನ್ನ ಕೂತ್ಕೊಂಡು ಇವತ್ತೆಲ್ಲ ನಮ್ಮ ಮನೇಲಿ ಎಲ್ಲ ಡಿಸ್ಕಷನ್ ಮಾಡಿ ಒಂದು ಹೆಸರು ಇಡಬೇಕು. ಸೊ ನಿಮಗೂ ಹೇಳ್ತೀವಿ, ಅಕಸ್ಮಾತ್ ನಿಮಗೇನೋ ಗೊತ್ತಿದ್ರೆ ಅದನ್ನು ಹೇಳಿ, ಅದು ಅಕ್ಷರಗಳು ಹೇಳ್ತೀನಿ ನಿಮಗೆ. ಸೊ ಬನ್ನಿ ಹೋಗ್ಬಿಟ್ಟು ನಾವು ಅಮ್ಮನ ಇವಾಗ ಮಾಡಿಸ್ಕೊಂಡು ಬರುವ. ಹಾಯ್ ಮದರ್ ಇಂಡಿಯಾ, ಹೆಂಗೆ ನಡೀತಿದೆ ನಿಂದು ಕೆಲಸಗಳೆಲ್ಲ ಇವತ್ತು? ಹೆಂಗಿದೆ ಬೇಬಿ ಬಂದಿರೋದು? ಬೇಬಿ ಬಂದಿರೋದು ಖುಷಿ ಇದೆ. ರಾತ್ರಿ ಇವತ್ತು ನಿದ್ದೆ ಮಾಡಲ್ಲ, ರಾತ್ರಿ ಎಲ್ಲ ಇದ್ದಿರ್ತದೆ. ಓಕೆ, ನಿದ್ದೆ ಇಲ್ಲ ನನಗಲ್ಲ, ನಾನು ಹೆಂಗೋ ಸ್ವಲ್ಪ ನಿದ್ದೆ ಮಾಡ್ಕೋತೀನಿ. ಪಾಪ ನಮ್ಮಮ್ಮ ರಾತ್ರಿ ಎಲ್ಲ ಕೂತಿರ್ತಾರೆ ಇದ್ದು. ಓಕೆ, ಏನಿದು? ಚೈತ್ರಿನ್ಗೆ ಹಾಲು ಒಟ್ಟಿನಲ್ಲಿ ಇವಾಗ ನಾಮಕರಣ ಮಾಡಕ್ಕೆ ರೆಡಿ ಆಗಿದ್ಯಾ ಮೊಮ್ಮಗನಿಗೆ? ಸೂತ್ಕ ತೆಗಿಬೇಕು. ನಾವು ಹಂಗೆ ಅವತ್ತೇ ಹೆಸರಿಟ್ಬಿಡೋಣ. ಯಾಕೆ ಅವತ್ತೇ ಹೆಸರಿಡೋದು? ನಮ್ಮ ಸಿಂಪಲ್ ಆಗಿ ಮಾಡ್ತೀವಿ, ಅದಕ್ಕೆ ಅವತ್ತೇ ಹೆಸರಿಡ್ತೀವಿ. ಗ್ರ್ಯಾಂಡ್ ಆಗಿ ಮಾಡೋರು ಆಮೇಲೆ ಮಾಡ್ಕೋತಾರೆ. ನಾವು ಅವತ್ತೇ ಇಡ್ತೀವಿ. ನಾವು ನಿಮ್ಗೆಲ್ಲ ಹಂಗ್ ಮಾಡಿದ್ವು. ಕುಶನಿಗೆ ಹಂಗೆ ಇವಾಗ ಇವ್ರಿಗೆ ಜಾಸ್ತಿ ಮಾಡಕ್ ಹೋದ್ರೆ ಅವಳಿಗೆ ಭೇದ ಭಾವ ಮಾಡ್ದಂಗ ಆಗುತ್ತೆ. ಅದಕ್ಕೆ ಅವಳಿಗೆ ಹೆಂಗ್ ಮಾಡಿದ್ರು ಹಂಗೆ ಮಾಡೋದು. 9 ದಿವಸಕ್ಕೆ ಮಾಡ್ತಾ ಇದ್ದಾರೆ ನಾಮಕರಣ. ನಾಮಕರಣ. ಓಕೆ ಗೈಸ್, ನೋಡಿ ಗೈಸ್, ನಮ್ಮ ಅಮ್ಮಂಗೆ ಆಲ್ರೆಡಿ ಅಜ್ಜಿ ಆಗೋರು. ನಮ್ಮಮ್ಮ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. 2 ಸಲ ಅಜ್ಜಿ ಆಗ್ಬಿಟ್ಟು ನಮ್ಮ ಅಮ್ಮಂಗೆ ಆಲ್ರೆಡಿ ಬಿಳಿ ಕೂದಲು ಬಂದ್ಬಿಟ್ಟೆ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬಾವು ಮಾತಾಡ್ತಾನೆ. ಹಾಯ್ ಬ್ರೋ, ಆರಾಮಾ? ಎಷ್ಟು ಹುಡುಕಿದ್ರಾ ಮಗುಂಗೆ? ಹುಡುಕ್ತಾ ಇದೀವಿ, ಇನ್ನು ಹುಡುಕಿಲ್ಲ. ಇದೆ ಆಡಿಯನ್ಸ್ ಕೇಳೋಣ, ಕಮೆಂಟ್ ಮಾಡಿ ತಿಳಿಸ್ಬೋದು. ಗೈಸ್ ಇನ್ನೂ ಹುಡುಕ್ತಾ ಇದೀವಿ ಗೈಸ್. ಹೆಸರು ಹುಡುಕೋದಂತೂ ಸಿಕ್ಕಾಪಡೆ ಕಷ್ಟ. ನಿಮ್ಗೆ ಅದು ಹೇಳ್ತೀವಿ, ಯಾವ ವರ್ಡ್ ಅಂತ ನಿಮ್ಗೆ ಹೇಳ್ತೀವಿ. ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ನಮ್ಗೆ, ಓಕೆನಾ? ಇನ್ನು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಹೇಳ್ತೀವಿ ಆ ವರ್ಡ್ಸ್ನ. ಇನ್ನ ಫೈನಲೈಸ್ ಆಗಿಲ್ಲ ಗೈಸ್. ನಮ್ಮ ಅಜ್ಜಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಅವ್ರ ಗೈಸ್. ಪಾಪ ಅವ್ರ ನಿದ್ದೆ ಇಲ್ಲ, ನೈಟಲ್ಲ ಪಾಪ ನಮ್ಮ ಅಜ್ಜಿಗೆ. ಅವಮ್ಮ ಹೆಂಗ್ ಅನ್ಸ್ತೈತೆ ನಿಂಗೆ ಮರಿ ಮೊಮ್ಮಗ ನೋಡ್ಕೊಂಡು? ನೀನೇ ಮಾಡ್ಬೇಕು. ನಾವ್ ಹಿಂಗೆ ಕಾಟ ಕೊಟ್ರೆ ನಿಮ್ಗೆ ಇಷ್ಟೊಂದು ಕಾಟ ಕೊಡ್ಲಿಲ್ಲ ಬಿಡು ಅಲ್ವಾ? ನೀನ್ ಕೊಟ್ಟಿದ್ದ ಕಾಟನೇ ಬೇರೆ ಅದು. ನಾನು ಕೊಟ್ಟಿದ್ದ ಕಾಟ ಬೇರೆ. ಈಗ ತೊಟ್ಲು ತರಕೋಬೇಕು ನಮ್ಮ ಅಕ್ಕ ಹೇಳ್ದಂಗೆ. ಹಾ, ನನ್ನ ಕಾಟನೇ ಬೇರೆ ಅಂತ ಗೈಸ್. ತೊಟ್ಲು ತರಕೋಬೇಕು. ಬರ್ತೀಯ ಹೆಂಗೆ? ನೀನು ಬರಲ್ಲ? ನೀನು ನಾನು ಮತ್ತೆ ನಮ್ಮ ಬಾವ ಹೋಗಿ ಬರ್ತೀವಿ. ಬನ್ನಿ ಬ್ರೋ, ತೊಟ್ಲು ತಗೋಣ ಹೋಗ್ಬಿಟ್ಟು. ಚೆನ್ನಾಗಿರೋದು ನೋಡಿ ಬಿಗ್ಗಿಗಿರೋದು ತಗೊಂಬ. ಅವ್ರ ಅಪ್ಪ ಅವರಲ್ಲ ಬಿಡು, ನೋಡ್ತಾರೆ ಯಾವ್ದು ಚೆನ್ನಾಗಿರುತ್ತೆ ಮಗುಂಗೆ ಅಂತ. ಇವಾಗ ಅವ್ನು ಯೂಸ್ ಮಾಡ್ಮೇಲೆ ನೆಕ್ಸ್ಟ್ ನನ್ನ ಮೊಮ್ಮಕ್ಕಳಿಗೆ ಯೂಸ್ ಮಾಡ್ಬೇಕು. ಅಯ್ಯೋ, ಅವಾಗಿನೂ ಚೆನ್ನಾಗಿರುತ್ತೆ ಅನ್ಬಿಡು. ಅವಾಗಿನೂ ಅಪ್ಡೇಟ್ ಆಗಿರುತ್ತೆ, ಇನ್ನೂ ಚೆನ್ನಾಗಿರೋದು. ಅಲ್ಲ, ಯಾಕೆ ಚೆನ್ನಾಗಿ ಬಿಗ್ಗಿಗಿರುತ್ತೆ ಅಂದ್ಬಿಟ್ರೆ ಅವಾಗ ಇನ್ನೂ 4 ವರ್ಷ ಅಲ್ವಾ, ಪರವಾಗಿಲ್ಲ. ಅವಾಗ ಗಟ್ಟಿಯಾಗಿ ಎತ್ತಿಕ್ಕಿರ್ತೀನಿ ಭದ್ರವಾಗಿ. ಖುಷಾನಿ ಬಿಡ್ತಾಳ ಅದನ್ನ, ತೊಟ್ಲುನ ತೊಳ್ದು ಹಾಕ್ತಾಳ ಅವಳು. ಗೈಸ್, ನೀನು ತೊಟ್ಲು ತಂದ್ರೆ ಏನ್ ಮಾಡ್ತೀಯಾ? ಅಲ್ಲಿ ಆಟ ಆಡ್ತಾಳೆ ಅಂತ. ತೊಟ್ಲು ತಂದ್ರೆ ಅವಳು ಆಟ ಆಡ್ತೀನಿ ಗೈಸ್. ಇವಳು ಬರೀ ಎಳ್ಳೆ ಓಡಾಡೋದು. ಆಟ ಆಡ್ತೀನಿ ಇಲ್ಲ ಮಲ್ಕತ್ತೀನಿ ಅಷ್ಟೇ ಹೇಳ್ತಾ ಇರ್ತಾಳೆ. ಏನು ಮಲ್ಕಲಲ್ಲ ಇದೇನ ಚಿತ್ರ ಹಂಗ್ ಗುದ್ದಿದ್ಯಾ ಅದನ್ನ? ನೋಡಿದ್ ಮೇಗಡೆ ಯಾವ ತರ ಮಾಡಿದ್ಯಾ? ಅದು ಮಳೆ ಬಂದಂಗ ಆಗಿರದ್ಲೆ, ಗೋಡೆಗಳು ಸರಿ ಇಲ್ಲ. ನಾನೇನೋ ನೀನು ಕೋಪಕ್ಕೆ ಗುದ್ಗಿದ್ಬಿಡಿ ಅನ್ಕೊಂಡೆ. ನಿದ್ದೆ ಮಾಡಿದ ರಾತ್ರಿ ಎಲ್ಲ ಪಾಪ ಅಂದ್ಬಿಟ್ಟು ಗುದ್ಬಿಡಿ ಅನ್ಕೊಂಡೆ. ಓಕೆ, ಈಗ ಬನ್ನಿ ಗೈಸ್ ಹೋಗ್ಬಿಟ್ಟು ತೊಟ್ಲು ತಗೊಂಬರೋಣ. ಮತ್ತೆ ಆಮೇಲೆ ನಾಮಕರಣಗೆ ಹೆಸರು ಹುಡುಕ್ಬೇಕು. ಹೆಸರಿಗೆ ನೀನು ಬರ್ತೀಯಾ? ನೀನು ಹೆಂಗೆ ಬರ್ತೀಯಾ? ನೀನು ಬರ್ಬೇಕು, ನೀಟಾಗಿ ಮಕ್ಕ ತೊಳ್ಕೊಂಡು ಬರ್ಬೇಕು. ನೀನು ಮಕ್ಕ ತೊಳ್ಕೊಂಡು ನೀನು ರೆಡಿ ಆಗ್ಬಿಟ್ಟು ಬರ್ಬೇಕು ನೀನು, ಓಕೆನಾ? ರೆಡಿ ಆಗ್ಬಿಟ್ಟು ಹೋಗು.
ಹೋಗು. ರೆಡಿ ಆಗ. ಹಿಂಗ್ ಹೋದ್ರೆ ಅಂಗಡಿಲಿ ಬೈತಾರೆ. ಅವ್ನು ನೋಡು ನೀಟಾಗಿದ್ದಾನೆ, ನೀನು ಹಂಗೆ ರೆಡಿ ಆಗ್ಬಿಟ್ಟು ಹೋಗು. ಬೇರೆ ಬಟ್ಟೆ ಹಾಕ್ತೀನಿ. ಹೌದು ರೆಡಿ ಆಗಿ ಎಲ್ಲಿಗೆ ಹೋಗ್ಲಿ? ಸುಮ್ಮನೆ ಅಂದೆ ಬರ್ತೀನಿ. ಅಲ್ಲನ್ಬಾರ್ದು ಮಾಮ, ಅಲ್ಲಂತಾರ ಮಾಮನ್ನ. ಮಾಮ ನಾನು ನಿನ್ಗೆ ಹಂಗಲ್ಲ ಬೈತಾರಾ? ನೀನು ಹೋಗಲ್ಲ ಅಂದ್ರೆ ಅವನು ಪಾಪನ ಎತ್ಕೊಂಡ್ಬಿಡ್ತಾನೆ, ನೀನು ಎತ್ಕೊಳ್ಳಲ್ಲ ಅಷ್ಟೇನೆ. ಹೋಗಲ್ಲ ಅನ್ಬೇಡ, ಅವಳು ಮುದ್ದು ಜಾಸ್ತಿ ಆಯ್ತು. ಬನ್ನಿ ಹೋಗೋಣ. ನಮ್ಮ ಅಕ್ಕ ಏನೋ ಮಾಡ್ಕೊಂಡು ನಿಂತ್ಕೊಂಡು ಅವಾಗಲಿಂದ ಇಲ್ಲಿ. ಏನೇ ಮಾಡ್ತಿದ್ಯಾ ಕಳ್ಳಿ? ಏನ್ ಮಾಡ್ತಿದ್ಯಾ? ರೆಡಿ ಆಗ್ತಿದ್ದೀನಿ. ಮಗು ಆದ್ರೂ ನಿಂಗೆ ರೆಡಿ ಆಗ್ಬೇಕಾ ಇನ್ನ? ಯಾಕೆ ಮಗ ಮೇಲೆ ಮಕ್ಳಾದ್ಮೇಲೆ ರೆಡಿ ಆಗ್ಬಾರ್ದೆ? ಅಲ್ಲ ಆಗ್ಬೋದು. ಯಾಕೆ ರೆಡಿ ಆಗ್ತಿದ್ಯಾ? ಮನೆಗೆ ಯಾರೋ ಬರ್ತಿದಾರೆ ಕಣೋ ಅದಕ್ಕೆ. ಮತ್ತೆ ರೆಡಿ ಆಗ್ಬೇಕಾ? ರೆಡಿ ಆಗ್ಬೋದು. ಅರೆ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಮ್ಯಾಚ್ ಆಗೋಂಥ ಬ್ರೌನ್ ಶೇಡ್ ಲಿಪ್ಸ್ಟಿಕ್ಸು ತುಂಬಾನೇ ಕಷ್ಟ ಹುಡ್ಕೋದು. ಅಷ್ಟೇ ತಾನೇ? ಕೊಡ ನಿಂಗೆ ಇವಾಗ ಗಿಫ್ಟು ತಗೋ. ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಲಿಪ್ಸ್ಟಿಕ್ಸು. ಇದೊಂದ್ಸರಿ ಟ್ರೈ ಮಾಡು. ಸರಿ, ಇವಾಗಲೇ ಮಾಡಲ? ಟ್ರೈ ಮಾಡಿ ಇವಾಗಲೇ. ವಾವ್, ಎನ್ವೈಬೆ ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್. ಇದು ಇಂಟರ್ನೆಟ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿರೋ ಲಿಪ್ಸ್ಟಿಕ್ ಕಣೋ. ವೈರಲ್ ಲಿಪ್ಸ್ಟಿಕ್ ಆಫ್ 2025 ಕೂಡ. ಫಸ್ಟ್ ನಾನು ಇವಾಗ 06 ಶೇಡ್ ನ ಅಪ್ಲೈ ಮಾಡ್ತಿದ್ದೀನಿ. ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಬೆಸ್ಟ್ ಶೇಡ್. ಈ ಲಿಪ್ಸ್ಟಿಕ್ ನನ್ನ ಫೇವ್ರೆಟ್. ಯಾವಾಗ ಬೇಕಾದ್ರೂ ಯಾವ ಒಕೇಶನ್ಗೆ ಬೇಕಾದ್ರೂ ಹಾಕೋಬಹುದು. ತುಂಬಾ ಲೈಟ್ ವೇಟ್ ಮತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ. ಈಗ ನಾನು 08 ಶೇಡ್ ನ ಅಪ್ಲೈ ಮಾಡ್ತಿದ್ದೀನಿ. ಈ ಶೇಡ್ ಡೇ ಲೈಟ್ ಲುಕ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತೆ ಕ್ಯಾಶುವಲ್ ಲುಕ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಈಗ ನಾನು 02 ಶೇಡ್ ನ ಅಪ್ಲೈ ಮಾಡ್ತಿದ್ದೀನಿ. ಈ ಶೇಡ್ ಹೆವಿ ಲುಕ್ಸ್ಗೆ ತುಂಬಾ ಸೂಟ್ ಆಗುತ್ತೆ. ಲೈಕ್ ಮ್ಯಾರೇಜ್ ಇವೆಂಟ್ಸ್ಗೆ, ಪಾರ್ಟಿ ಲುಕ್ಸ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇಷ್ಟು ಶೇಡ್ಸ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇದು ಲಿಪ್ಸ್ ನ ಮಾಯಿಶ್ಚರೈಸ್ ಮಾಡಿ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಟ್ರಾನ್ಸ್ಫರ್ ಪ್ರೂಫ್ ಮತ್ತೆ ಸ್ಮಚ್ ಪ್ರೂಫ್ ಕೂಡ. ನೋಡಿ, ಕಿಸ್ ಪ್ರೂಫ್ ಕೂಡ. ಸೊ ಈ 3 ಶೇಡ್ಸ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ನೀವು ಈ 3 ಶೇಡ್ಸ್ ನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ಸ್ ನ ವಿತಿನ್ 2-3 ಅವರ್ಸ್ ಅಲ್ಲಿ ಡೆಲಿವರಿ ತಗೊಳ್ಳಿ. ನೋಡಿ ಗೈಸ್, ಅವಳ ತಮ್ಮನ ಬಟ್ಟೆನ ಅವಳೇ ಮರ್ಚಿಕ್ತಾಳಂತೆ. ಏನ್ ಖುಷಾನಿ? ಹೇಳು ಹೂನಾ? ಅಮ್ಮ ನಿಂಗೆ ಕೆಲಸ ಕಮ್ಮಿ ಆಯ್ತು ನಿಮ್ಮ ಮೊಮ್ಮಗಳಿಂದ, ಮರಿ ಮೊಮ್ಮಗಳಿಂದ. ನಿಮ್ಮ ಮೊಮ್ಮಗಳು ಮಾಡ್ತಾಳೆ ಕೆಲಸ. ನೋಡಿ ಚೆನ್ನಾಗಿ ಮಾಡ್ತಾಳೆ. ನೀಟಾಗಿ ಮರ್ತು. ಅಯ್ಯೋ ಕತ್ಲೆ ಹೊಡೆದೋಳು, ಅದೃಷ್ಟ ನೋಡಿ ಹೆಂಗಿದೆ ನೋಡೋದು. ಗೈಸ್ ಕರೆಂಟ್ ಹೊಡೆದ್ ಗೈಸ್. ನೋಡು, ದೇವ್ರು ಕೂಡ ಇಷ್ಟ ಇಲ್ಲ ನಿನ್ ಬಟ್ಟೆ ಮರ್ಚಿಕ್ಕೋದು. ನೀನ್ ಕಷ್ಟಪಡೋ ದೇವ್ರಿಗೂ ಇಷ್ಟ ಇಲ್ಲ. ಅಯ್ಯೋಪ್ಪ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಲಿಪ್ಟಿಕ್ ನಿಂಗೆ ಹಾಕೊಂಡು ತೋರಿಸಿ ತುಟಿ ನೋಡ್ತಾ ಇಲ್ಲಿ ನೋಡಿ ಗೈಸ್. ಇವಳು ಒಂದು ಚಾಕ್ಲೇಟ್ ತಿನ್ಬಿಟ್ಟು ಮಕ್ಕಳ ಮಾಡ್ಕೊತಾಳೆ, ಇನ್ನೊಂದು ಲಿಪ್ಟಿಕ್ ಹಾಕೊಂಡು ಮಕ್ಕಳ ಮಾಡ್ಕೊತಾಳೆ. ಹೆಂಗೆ ನಿನ್ ಕತೆ ಖುಷಾನಿ? ಏನು ಮಾಡ್ತೀಯ ಖುಷಾನಿ? ಇನ್ನೂ ಕೆಲಸ ಮಾಡ್ತಾವಳೆ ಗೈಸ್. ಮಾಡಲಿ ಹೇಳು, ಏನು ಕೆಲಸ ಮಾಡ್ತಿದ್ದಿ ಹೇಳು. ಕುಮ್ಮ ನೀನು ಕುಮ್ಮ ಅಂತ ಗೈಸ್. ಗೈಸ್ ನೋಡಿ ಗೈಸ್, ಇಲ್ಲಿ ಯಾವ ಥರ ಅವನೇ ತನ್ ನನ್ನ ಭುಜದ ಮೇಲೆ ಹಾಕ್ತಾಳೆ ಖುಷಾನಿ. ಇರೋ ಬರೋ ಬಟ್ಟೆಗಳೆಲ್ಲ ಹಾಕೊಳ್ಳೆ ಗೈಸ್. ಇಲ್ಲಿ ನೋಡಿ ಯಾವ ಥರ ಹಾಕೊಳ್ಳಿ ಮಗಳು ನನ್ನ ಮೇಲೆ. ನಾನೇನು ಮನುಷ್ಯನ ಏನಿದೆ ಏನೇನೋ ಆ ಥರ ಕಂಬಿ ಅಂತ ಏನೇ ಆ ಥರ ದಾರನ ನಾನು ಹ್ಯಾಂಗರ ನಾನು ಖುಷಾನಿ. ನಾನೇನು ಹ್ಯಾಂಗರ ನಾನು? ಈ ಥರ ಹಾಕಿದ್ದೆ ಬಟ್ಟೆಗಳು ನನ್ನ ಇದ್ರ ಮೇಲೆ. ಎತ್ಕೋ ಎಲ್ಲ ಎತ್ಕೊಳೆ. ಬಟ್ಟೆ ಒಣಗಾಕಿದ್ಯಾ? ಏನ ಬಟ್ಟೆ ಒಣಗಾಕೊಳ್ಳಂತೆ ನೀನು ಈ ಥರ ನೋಡಿ ಸಾಕ್ತಾನೆ ನೋಡು. ಅವಾಗ್ಲಿಂದ ಎಲ್ಲ ಕೆಳಗೆ ಹೋಯ್ತು. ಹಬ್ಬ ಸದ್ಯ ಗೈಸ್. ನಮ್ಮ ಅಜ್ಜಿಗೆ ಒಂದು ಚೂರು ಭಯ ಅಲ್ಲ ಗೈಸ್ ಚಿಕ್ಕ ಮಕ್ಳು ಬಂದ್ರೆ. ಅದು ಹಿಂಗೆ ಎತ್ಕೊಂತಾರೆ, ಹಿಂಗೆ ಉಳಿಸ್ತಾರೆ, ಸ್ನಾನ ಮಾಡಿಸ್ತಾರೆ. ನಮ್ಗೆ ಮುಟ್ಟೋದಕ್ಕೆ ಭಯ ನಮಗೆ. ನೋಡ್ರಿ ಅವ್ರ ಪಾಡವ್ರು ಎತ್ಕೊತಾರೆ. ಇವಾಗ ಎಷ್ಟು ನೀಟಾಗಿ ಎತ್ಕೊಂತಾರೆ ಅಷ್ಟೇ. ಹಿಂಗೆ ಎತ್ಕೊಂಡ್ರ ಟಪಕ್ಕಂತ ಹಾಕೊಂಡ್ಬಿಡ್ತಾರೆ. ಇವಾಗ ಟಪಕ್ಕಂತ ಬಟ್ಟೆ ಬಿಸ್ತಾರೆ. ಇವಾಗ ಇಂಥ ಅದೃಷ್ಟ ಯಾರಿಗೆ ಬೇಕು? ಆಯ್ತೋ ಇಲ್ವೋ ಗೊತ್ತಿಲ್ಲ, ಯಾರಿಗಿದೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಆರಾಮಾಗಿ ಎಷ್ಟು ನೀಟಾಗಿ ಮಾಡ್ತಾರೆ, ಎಷ್ಟು ಬೇಗ ಮಾಡ್ತಾರೆ. ನೀವು ಹಂಗೆ ಮಾಡಿರ್ತೀರ? ನೀವು ಭಯ ಅಲ್ವಾ? ಖುಷಾನಿಗಿತ್ತು, ಇದಕ್ಕಿಲ್ಲ. ಬ್ರೋ ನಿಮ್ಗೆ ಭಯ ಬ್ರೋ ಚಿಕ್ಕ ಮಕ್ಕಳು ಆಟ ಆಡ್ಸಕ್ಕೆ? ಬ್ರೋ ಇದಕ್ಕೆ ಅಂದ್ರೆ ಅದು ಪ್ರಾಣಿನಾ? ಕರೆಕ್ಟ್ ಆಗಿ ಹೇಳು. ಇದಕ್ಕಿತ್ತು ಅಂದ್ರೆ ಅದೇ ಯೋಚನೆ. ಖುಷಾನಿ ಮಗಳಿಗಿತ್ತು, ಮಗಂಗಿಲ್ಲ. ಓಕೆನಾ? ಕ್ಲಾರಿಟಿ ಇರ್ಬೇಕು. ಇದಕ್ಕೆ ಅದಕ್ಕೆ ಅಂದ್ರೆ ಪ್ರಾಣಿ ವಸ್ತುನ ಅದು. ನೋಡ್ದಾ? ಇವಳು ಬಟ್ಟೆ ಹೋಗಿತ್ತವಳೆ, ಈ ಕತ್ಲಲ್ಲೂ ಬಟ್ಟೆ ಹೋಗಿತ್ತವಳೆ. ಇಲ್ಲಿ ಒಣಗಾಕು, ಮತ್ತೆ ಒಣಗಾಕು ಮಾವನ ಮೇಲೆ. ಬೇಡ ಅಯ್ಯೋ ನೀನು ಸವಾಸ ಬೇಡ ನನಗೆ. ಹೋಗ ಕಡೆ ಅಪ್ಪನ ಮೇಲೆ ಹಾಕೆಲ್ಲ. ಗೈಸ್ ಹೋಗ್ಬೇಕು ಇವಾಗ ಆಚೆ ಕಡೆ. ಕರೆಂಟ್ ಬಿಲ್ ಹೊರಟೋಗ್ಬಿಡ್ತು. ಮಳೆ ಸಿಕ್ಕಾಪಟ್ಟೆ ಬರ್ತೀವಿ ಗೈಸ್ ಆಚೆ ಕಡೆ. ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಹೋಗಿ ತೊಗೊಂಬರ್ಬೇಕು. ಇವಳು ಕಾಟ ಗೈಸ್. ಇವಳು ನೋಡಿ ಗೈಸ್ ಯಾವ ಥರ ಕಾಟ ಕೊಡ್ತಾಳೆ. ಜಿಲ್ಲೆ ಅಯ್ಯೋ
ಅಲ್ಲಿ ಊಟ ಬೀಳುತ್ತಲೆ ಅಲ್ಲಿ ಗುಮ್ಮ ಐತಿ ಗುಮ್ಮ ಅಂತೆ ಅವಳು ಶಡನ್ ಅವಳೆ ಗುಮ್ಮ ಅನ್ಕೊಂಬಿಟ್ಟವಳೆ. ಅಯ್ಯೋ 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 ಹಾಗೆ ಅವಳು ಆ್ಯಕ್ಟಿಂಗ್ ಹೊಡಿಗೈತೆ ಸಂಗೆ ಅವಳು ಆ್ಯಕ್ಟಿಂಗು ಹಿಂಗೆಲ್ಲ ಹುಚ್ಚುಚ್ಚಿತ ಆಗ್ತದೆ ಅವಾಗ ಏನು ಮಾಡೋಕ್ಕಾಗಲ್ಲ. ಹಂಗೆ ರಪ್ ಅಂದ್ರೆ ನಮ್ಮ ಅಜ್ಜಿ ಎಷ್ಟು ಬೇಗ ಚೇಂಜ್ ಮಾಡ್ಬಿಟ್ರು ಬಟ್ಟೆ ಹೊಡೆದು ಅವನದು ಸಾರಿ ನಂಗೆ ಬರೀ ಇವನ್ನ ಅವಳು ಅಂತಲೇ ಬರುತ್ತೆ ಗೈಸ್. ಹುಡುಗ ಅಂತ ನಾನು ಮರ್ತೇ ಬಿಟ್ಟಿದ್ದೀನಿ, ಹುಡುಗಿ ಅಂತ ಅನ್ಕೋತಾ ಇದ್ದೀನಿ ಅವನ್ನ ಸಾರಿ ಇವಾಗ ಅವಳು ಅಂತ ಬಂದ್ಬಿಡ್ತು. ಕುಶಾನಿ ಅವ್ರ ಹೆಸರು ಏನು ಹೇಳು? ಸೊ ಗೈಸ್ ಆಯ್ತು ಇವಾಗ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇವಾಗ ಅವ್ನಿಗೆ ಹೆಸರು ಇಡ್ಬೇಕಲ್ವಾ? ಹೆಸರು ಅವ್ನಿಗೆ ಸ್ಟಾರ್ಟಿಂಗ್ ಲೆಟರ್ಗಳು ಗಾ ಗಿ ಗು ಗೆ. ಗಾ ಗಿ ಗು ಗೆ ಬಂದಿದೆ ಬ್ರೋ. ಅದೆಲ್ಲ ಸೇರಿಸಿ ಒಟ್ಟಿಗೆ ಇಟ್ಬಿಡು. ಅದೆಲ್ಲ ಸೇರಿಸಿ ಒಟ್ಟಿಗೆ ಇಟ್ಬಿಡೋದು. ಗಾಗಿ ಗೂಗೆ ಅಂತ ಇಟ್ಬಿಡೋಣ. ಗಾಗಿ ಗು ಪ್ರಪಂಚದಲ್ಲಿ ಮುಂದೆ ಯಾರು ಇಡೋದಿಲ್ಲ, ಹಿಂದೆ ಯಾರು ಇಟ್ಟಿಲ್ಲ. ಗಾಗಿ ಗು ಅಂತ ಮಸ್ತಾಗಿರ್ತದೆ ನೋಡು. ಅವಮ್ಮ ನೀ ಹೇಳಮ್ಮ ಯಾವ್ದಾರ ಒಂದು ಹೆಸರು ನಿಮ್ಮ ಮರಿ ಮೊಮ್ಮಗಂಗೆ. ಇವಾಗಿನ ಕಾಲದ ಹೆಸರು ನಮಗೆ ಗೊತ್ತಿಲ್ಲ ಕಣ. ನಿನ್ ಕಾಲದಲ್ಲಿ ಹೇಳಮ್ಮ ಯಾವ್ದಾರ ಒಂದು ಹೆಸರು. ಗುರು ಗೋಪಿ ಆಮೇಲೆ ಬೇರೆ ಅದು ಗಣೇಶ ಗಿರಿಧರ್ ಗಿರೀಶ ಆ ಥರ ಬೇಡ ನೋಡಮ್ಮ. ಅಮ್ಮ ನೀನು ನಮಗೆ ಹೆಸರು ಇಕ್ಬೇಕಾದ್ರೆ ನೀವು ಹಿಂಗೆ ಯೋಚನೆ ಮಾಡ್ತಿದ್ರ ಟಪ್ಪನ್ ಇಕ್ಬಿಡ್ತಿದ್ರ? ಅಂತ ಬಾಯಿಗೆ ಬಂದಿದ್ದು ಹೆಸರು ನಾವೇ ಕಟ್ಟಿದ್ದು ನಿಮ್ಗೆಲ್ಲ. ಬಾಯಿ ಬಣ್ಣಿ ಇರ್ತಿದ್ರ ಹೆಸರು? ಮನ್ಸಿಗೆ ಬಂದಿದ್ದು ಬಾಯಿ ಬಣ್ಣಿ ಮನುಷ್ಯ ಇಕ್ಬಿಟ್ಟಿದ್ರು. ಬೇರೆ, ನಾವು ಹೋಗೋದೇ ಬೇರೆ. ಹೌದಾ? ನಿಮ್ಮ ಮಗಳು ಇಡ್ಬೇಕಾದ್ರೆ ಯಾವುದು ನಿಮ್ಮ ಮಗಳು ಫಸ್ಟ್ ಹೆಸರು ಏನಿಕ್ಕಿದ್ದು? ರುದ್ರಣ್ಣಮ್ಮ. ರುದ್ರಾಳಮ್ಮ ಮನೆ ದೇವರ ಹೆಸರು. ಆಮೇಲೆ ಯಾಕೆ ಚೇಂಜ್ ಮಾಡಿದ್ದು ನೇತ್ರ ಅಂತ? ಅಂತ ನಾವೇ ಚೇಂಜ್ ಮಾಡಿದ್ವಿ. ನನಗೆ ಹೆಸರು ವೇದ ಅಂತ ಹೆಸರು ಇಕ್ಕಿದ್ದು. ವೇದ್ ಮೂರ್ತಿ ಅಂತನಾ? ಗೈಸ್ ನನ್ನ ಹೆಸರು ಹೆಂಗ್ ಗೊತ್ತಾ? ವೇದ್ ಮೂರ್ತಿ ಅಂತ ಇಕ್ಕಿದ ಹೆಸರು. ಅದಾದ್ಮೇಲೆ ಚೇಂಜ್ ಮಾಡಿದಾರೆ ಹೆಸರು ಅಂತ. ನಿನ್ನ ಹೆಸರು ಬಲ ಬಂದಿದ್ದದು. ಇವಾಗ ಯಾಕೆ ಚೇಂಜ್ ಮಾಡಿ ನನ್ನ ಹೆಸರು? ಯಾರು ಇಲ್ಲ, ನೀವೇ ಚೇಂಜ್ ಮಾಡಿದ ಹೆಸರು ನಂದು. ನಾವು ಅಮ್ಮ ಹೆಸರಿಟ್ಟಿದ್ದು ಅಷ್ಟೇ ನಿನಗೆ ವರುಣ್ ಅಂತ, ನಾವು ಕರೆಯೋದೇ ಇಲ್ಲ. ಗೈಸ್ ನನ್ನ ಹೆಸರು ಬಂದ್ಬಿಟ್ಟು ವೇದ್ ಮೂರ್ತಿ ಅಂತ. ನೀವ್ ಹೇಳಿ ವೇದ್ ಮೂರ್ತಿ ಚೆನ್ನಾಗಿದ್ಯಾ ಇಲ್ಲಾಂದ್ರೆ ವರುಣ್ ಚೆನ್ನಾಗಿದೆ ಅಂತ? ಚೈತ್ರ ಹೆಸರೇನು? ವೇದು. ಚಂದನ. ಚಂದನ. ಏ ಚಂದನ ಬ್ರೋ. ನಂದು ಇಂದ್ರಜಿತ್. ನಿಮ್ದು ಇಂದ್ರಜಿತ್. ಇವಳು ಯಾಕೆ ಗೊತ್ತಿಲ್ಲ ಗೈಸ್? ಇಂದ್ರಜಿತ್ ಪ್ರತಾಪ್ ಅಲ್ಲ ಬ್ರೋ ನಿಮ್ಮ ಹೆಸರು? ಅದು ಚೇಂಜ್ ಮಾಡಿದ್ದು ನಿಮ್ ತರ ಅಲ್ಲ ಪಾ ತಾನೆ ನಂದು. ವಾ ವೇದ್ ಮೂರ್ತಿ ವಾ ವರುಣ್ ವಾ. ನಿಮ್ದು ಹೆಂಗೆ ಪಾ ಮತ್ತೆ ಇಂದ್ರಜಿತ್ ಈ ಪಾ ಬಂತು? ಹುಟ್ಟದ ಹೆಸರು ಅದು ಅಂತಾರೆ, ಮತ್ತೆ ಜೊತೆಗೆ ಪ್ರತಾಪ್ ಅಂತ ಹಾಕಿದ್ರು. ಅದು ನಿಮ್ಮ ಹೆಸರು ನಿಮ್ಮ ಲಕ್ ಚೇಂಜ್ ಆಗ್ಲಿ ಅಂತ ಹೆಸರು ನೀವು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ ಪ್ರತಾಪ್ ಅಂತ. ಪ್ರತಾಪ ಇಂದ್ರಜಿತ್ ಅಂತ ಅವ್ರವರೇ ಚೇಂಜ್ ಮಾಡ್ಕೊಂಡ್ಬಿಡೋರು ಗೈಸ್. ನಿನ್ನ ಹೆಸರು ಐತೆ ಮುಂಚೆ? ನನ್ನ ಹೆಸರು ಹೇಳಲ್ಲ. ಹೇಳಮ್ಮ ಹೇಳಮ್ಮ ನಿನ್ನ ಹೆಸರು ಹೇಳಮ್ಮ. ಶಿವಮ್ಮ. ಅದಲ್ಲ ಮುಂಚೆ ಮುಂಚೆ ಗುರ್ಸಿದ್ದಮ್ಮ. ಗುಡ್ಸಿದ್ದಮ್ಮ. ಗುರು ಸಿದ್ದಮ್ಮ. ಗುಡ್ಸಿದ್ದಮ್ಮ ಅಲ್ಲ ಗುರು ಸಿದ್ದಮ್ಮ. ಅದೇ ನನ್ ಗುಡ್ಸಿದ್ದಮ್ಮ ಅಂದ್ರೆ ನಮ್ಮ ಅಜ್ಜಿ ಗುಡ್ಸ್ತಾ ಇರ್ತಾರೆ ಮನೇಲಿ ಕಸ ಗುಡ್ಸ್ತಾರೆ. ಸಿದ್ದಮ್ಮ ನಮ್ ದೊಡ್ಡಮ್ಮನಿಗೆ ಇಟ್ಟಿದ್ರಂತ ಹೆಸರು. ಆ ಹೆಸರು ನನ್ಗೆ ಇಟ್ಟಿದ್ರು ಗುರು ಸಿದ್ದಮ್ಮ. ಅದು ನಮ್ಮ ಅಜ್ಜಿ ಮನೇಲಿ ಮಾತ್ರ, ಸಂಬಂಧಿಕರಿಗೆ ಮಾತ್ರ ಅಷ್ಟೇ ಗೊತ್ತು ಹೆಸರು. ನಾವಿದ್ದೀವಲ್ಲ ಊರು, ನಮ್ಮೂರು, ನಮ್ಮೂರಲ್ಲಿ ಆ ಹೆಸರು ಯಾರಿಗೂ ಗೊತ್ತಿಲ್ಲ. ಶಿವಮ್ಮ ಅಂದ್ರೆ ಅಷ್ಟೇ ಗೊತ್ತಾಗೋದು. ನಮ್ ತಾತ ಕರೀತಾರೆ ನಮ್ಮ ತಾತ ಹೆಂಗ್ ಗೊತ್ತಾಗ ನಮ್ಮ ಅಜ್ಜಿನ ಶಿವ ಶಿವ ಅಂತ ಕರೀತಾರೆ. ಶಿವ ಅಂತ ಹೇಳೋದು ನಮ್ ತಾತ ಹಂಗೆ ಶಿವ ಅಂತ ಕರೀತಿದ್ರು ನಮ್ಮ ಅಜ್ಜಿನ. ಸೊ ಇವಾಗ ಇವನ್ಗೆ ಹೆಸರು ಇಡ್ಬೇಕು. ಗಾ ಗಿ ಗು ಗೇನ ಏನ್ ಹೆಸರು ಇರ್ಬೇಕು ತಲೆ ಓಡಿಸ್ತೀವಿ. ಅಕಸ್ಮಾತ್ ನಿಮ್ಗೇನೋ ಆದ್ರೆ ಏನೋ ಬಂದ್ರೆ ಒಂದ್ ಹೇಳಿ ಗೈಸ್ ಮಾಡೋಣ. ಯಾವ್ದಾದ್ರು ಲೆಟರ್ ಬಂದ್ರೆ ನಾರ್ಮಲ್ ಹೆಸರುಗಳು ಬಿಟ್ಟು. ಹೌದು. ಗೀತಾಂಶ್, ಗುಣ್ಮಯ್ ಆತರ. ಗುಣ್ಮಯ್ ಗುಣ್ಮಯ್, ಗೀತಾಂಶ್ ಗುಣ್ಮಯ್. ಅಮ್ಮಮ್ಮ ನೀ ಹೇಳಮ್ಮ ಯಾವ್ದಾರು ಒಂದು ಯೂನಿಕ್ ಆಗಿ. ಇವಾಗ ಹೆಸರು ಸರಿ ಆಯ್ತು, ನಿನಗೆ ಗೊತ್ತಿರೋ ನಿಮ್ಗೆ ಗೊತ್ತಿರ ಆದ್ರೂ ಒಂದ್ ಹೇಳಮ್ಮ. ಗಣೇಶ ಅಂತ ಹೇಳ್ಬಿಡೋಗ್ಲಿ. ಅಮ್ಮ ನೀನ್ ಹೇಳು. ನಾವು ಗಣೇಶನ ಇಟ್ಟು ಪೂಜೆ ಮಾಡಿದಕ್ಕೆ ಗಣೇಶ ಹುಟ್ಟಿದ ಅನ್ಕೊಳೋ. ಹೌದು ನೀನ್ ಹೇಳ ಹೆಸರು ಹೇಳು. ಅವರಪ್ಪ ಅಮ್ಮ ಬಿಟ್ಟಿದ್ದಪ್ಪ. ಸಜೆಷನ್ಸ್ ನಾನೊಂದು ಸಜೆಷನ್ ಕೊಡ್ತೀನಿ ಗೈಸ್ ಅವ್ರಿಗೆ. ಗುಣವ್ ಗೈಸ್ ಹೆಂಗೈತೆ ಹೆಸರು? ಗುಣವ್ ಬ್ರೋ ನೀವ್ ಹೇಳಿ. ಗುಣ್ಮಯ್ ಗೀತಾಂಶ್ ಗುಣವ್. ಹಂಗೆ ಗಾಯಿಂದ ಹೇಳಿ. ಗಾಯಿಂದ ಹೇಳಮ್ಮ ಸರ್ಚ್ ಮಾಡೋ ಬ್ರೋ. ನೀವು ಗಾಯಿಂದ ಆದ್ರೆ ಗಾಯಿಂದ ರಿಪೀಟೆಡ್ ನೇಮ್ ಇರುತ್ತೆ. ಗೌರವ್ ಇದೆ. ಗೌರವ್ ಗಾ ಬರೋದಿಲ್ಲ, ಗೌ ಬರೋದಿಲ್ಲ. ಗೌರವ್ ಗಾರವ್ ಗೌರವ್ ಗೌವ ಗಾ ಇಂದ ಏನಮ್ಮ. ಕುಶಾನಿ ನೇಮ್ ಹೆಂಗೆ ಯೂನಿಕ್ ಆಗಿ. ಕುಶಾನಿ ಗೈಸ್ ಎಷ್ಟು ಚೆನ್ನಾಗಿ ಕೊಡ್ಬೇಕು ಗೊತ್ತಾ ಹೆಸರು. ನಾನು ಬಾತ್ರೂಮಲ್ಲಿ ಇದ್ದೆ. ಬಾತ್ರೂಮಲ್ಲಿ ಇದ್ಬೇಕಾರೆ ಇವರ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಏನ್ ಹೆಸರು ಇಡಬೇಕು ಅಂತ. ನಾನು ಬಾತ್ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ಕೂ 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 ಅಂತ ಯೋಚನೆ ಮಾಡಿ ಕುಶಾನಿ ಅಂತ ಬಂದ್ಬಿಡ್ತಾನೆ. ಕುಶಾಲಿ ಅಂತ ಬಂತು. ಕುಶಾನಿ ಅಂತ ಹೆಸರು ಇಕ್ಬೇಕಾರೆ ನಿಮಗೆ. ಅಪರೂಪ ಹೆಸರು, ಎಲ್ಲೋ ಕೇಳಿರೋದು, ರೇರ ಕೇಳಿರೋದು. ಕುಶಾನಿ ಅಂತ ಎಲ್ಲೂ ಕೇಳಕ್ ಚಾನ್ಸೇ ಇಲ್ಲ. ಕೇಳಿದೀವಿ, ಅಪರೂಪದ ಹೆಸರು ಅದು. ತುಂಬಾ ಜನಗಳು ಬಾಯಲ್ಲಿ ಕುಶಾಲಿ ಕೇಳಿದೀವಿ. ಕುಶಾನಿ ಅಂತ ನೀವು ಕೇಳಿರೋದಕ್ಕೆ ಚಾನ್ಸ್ ಇಲ್ಲ. ಅಕಸ್ಮಾತ್ ನೀವೇನೋ ಕುಶಾನಿ ಕೇಳಿದ್ರೆ
ಹ್ಞೂ ಅಂತ ಕಮೆಂಟ್ ಮಾಡಿ. ನಾನು ಯೂನಿಕ್ ಆಗಿ ಇಟ್ಟಿದ್ದೆ ಹೆಸರು ಒಳಗೆ, ನಾನೇ ಸೃಷ್ಟಿ ಮಾಡಿ ಇಟ್ಟಿದ್ದೆ ಅವ್ರು ಕುಶಾನಿ ಅಂತ. ಲೀಡಿಂಗ್ ಅಲ್ಲಿ ಹೆಸರು. ಇವನಿಗೂ ನಾನು ಅದೇ ಗುಣವ್ ಅಂತ ಹಿಂಗೆ ಹೆಸರು ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಏನಿರ್ತಾರೆ ಅಂತ ಅವ್ರ ಚಾಯ್ಸ್ ಅದು. ನನ್ನ ಸಜೆಷನ್ ನಂಗೆ ಕೊಟ್ಟು ಇನ್ನೇ ಗುಣವ್ ಅಂತ. ಸೊ ಅವ್ರು ಯಾವ್ದು ಇರ್ತಾರೋ ಅವ್ರಿಗೆ. ಓಕೆನಾ? ಒಂದನೇದಕ್ಕೆ ನಾವ್ ಇಟ್ಟಿದೀವಿ, ಎರಡನೇದಕ್ಕೆ ಅವ್ರು ಇಟ್ಕೊಳ್ಳಿ. ಡನ್ ಬ್ರೋ. ಆದ್ರೆ ನಂದೇ ಸಜೆಷನ್ ತಗೊಳ್ಳಿ, ಯಾಕಂದ್ರೆ ಕುಶಾನಿ ಅಂತ ಹೆಸರಿಕ್ಕಿದ್ದು ಫುಲ್ ಫೇಮಸ್ ಅವನು ಕುಶಾನಿ. ಗುಣವ್ ಅಂತ ನಾನು ಹೆಸರು ಇಡ್ತಾ ಇದೀನಿ. ಆಮೇಲೆ ಅವನು ಇವಾಗ ಟಾಪ್ ಕ್ರಿಕೆಟರ್ ಆದ್ರೆ ಗುಣವ್ ಪ್ರತಾಪ್ ಅಂತ ಬರುತ್ತೆ ಹೆಸರು. ಯೋಚನೆ ಮಾಡಿ, ಗುಣವ್ ಪ್ರತಾಪ್, ಗುಣವ್ ಪಿ ಅಂತ ಬರುತ್ತೆ. ಯೋಚನೆ ಮಾಡಿ. ಇಲ್ಲ ಗುಣವ್ ಇಂದ್ರಜಿತ್ ಅಂತ ಬರುತ್ತೆ. ಯೋಚನೆ ಮಾಡ್ತಾ ಇವಾಗ ಹೆಸರು ಯಾವ್ದು ಇಡಬೇಕು ಅಂತ. ಎಸ್, ನೋಡೋಣ ಫೈನಲ್ ಆಗಿ ಯಾವ್ದಾದ್ರು ಒಂದು ಹೆಸರು ಬಂದ್ರೆ ಅದು ಇಡ್ತೀವಿ. ನಿಮ್ಗೆ 3 ಹೇಳಿದೀವಲ್ವಾ, ಗುಣವ್, ಗುಣ್ಮಯ್, ಗೀತಾಂಶ್, ಅದ್ರ ಯಾವ್ದಾರು ಒಂದು ನಿಮ್ಗೆ 3ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಅದನ್ನೇ ಇಡ್ತೀವಿ ಹೆಸರನ್ನ. ಶುಭ್ಮನ್ ಗಿಲ್ ಬದಲು ಗಿಲ್ ಶುಭಂ ಗಿಲ್ ಹೆಂಗಿದೆ? ಗಿಲ್ ಅದು ಶುಭಂ ಗಿಲ್, ಇದು ಬರೀ ಗಿಲ್ಲು. ಶುಭಂ ಗಿಲ್ ಬೇಡ, ಗಿಲ್ಕ್ರಿಸ್ಟ್ ಏನು ಗಿಲ್ಕ್ರಿಸ್ಟ್ ಬೇಡ. ಕುಶಾನಿ ನೀನ್ ಯಾವ್ದಾರು ಒಂದು ನಿನ್ ತಮ್ಮಂಗೆ ಹೆಸರು ಹೇಳಮ್ಮ. ಕುಶಾನಿ ನಿನ್ ಗುಣವು ಬೇಕಾ, ಏನ್ ಬೇಕು? ಅವ್ಳಿಗೆ ಟೆನ್ಷನ್ ಇಲ್ಲ, ನಮ್ಗೆ ಟೆನ್ಷನ್. ಇವಾಗ ನೋಡೋಣ, ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ ಯಾವ್ದೋ ಒಂದು ಹೆಸರು ಇಡ್ತೀವಿ ಲಾಸ್ಟಲ್ಲಿ. ನೋಡಿ ಗೈಸ್, ಇಲ್ಲಿ ಗೋಪುರ ಹೆಂಗ್ ಕಟ್ಟೋಳ ಅಜ್ಜಿ ತಲೆ ಮೇಲೆ. ಏನೇ ಕುಶಾನಿ ಇದು, ಪಾಪ ನಮ್ಮ ಅಜ್ಜಿನಾಕಿ ಹಿಂಗ್ ಮಾಡಿದೆ ಕುಶಾನಿ ನೀನು. ನಮ್ಮಜ್ಜಿಗೆ ಮಾಡೋಳ್ತಾನೆ, ನೀನು ಅವಳಜ್ಜಿಗೆ ಮಾಡು. ನಾನು ನಿಮ್ಮ ಅಜ್ಜಿಗೆ ಮಾಡ್ಲಾ? ನಮ್ಮಜ್ಜಿ ಯಾಕೆ ಮಾಡಿದೀನಿ? ನಾನು ನಿಮ್ಮ ಅಜ್ಜಿಗೆ ಮಾಡ್ತೀನಿ ಇವಾಗ. ಬರ್ತೀರಿ ನಾನು ಹೋಗ್ಬಿಟ್ಟು ನೋಡಿಲಿ ಹೆಂಗ ಕಟ್ಟೋಳು ನೋಡಿ ಗೈಸ್. ಅವಳು ಬಿತ್ತು ಎಲ್ಲ ಇದಾಯ್ತು. ನಮ್ಮ ಒಂದು ಒಳ್ಳೆ ಹೆಸರು ಹೇಳ್ರು ಗೈಸ್. ಹೇಳಮ್ಮ. ಗಾಂಧೀಜಿ ಅಂತ ಹೇಳ್ಬೇಕಂತ ಗೈಸ್ ಹೆಸರು. ಅವ್ರ ವಂಶಸ್ಥರು ಬಿಟ್ಮೇಲೆ ಯಾರು ಇಟ್ಟಿಲ್ಲ ಹೆಸರನ್ನ, ಗೊತ್ತಾ? ಹೌದಾ? ಕಾಪಿ ಹಾಕ್ಬಿಟ್ರೆ ನಮ್ಮ ಮೇಲೆ ಗಾಂಧೀಜಿ ಗಾಂಧೀಜಿ ಅಂತ ಗೈಸ್. ನೋಡಿ ಗೈಸ್ ಅವಳು ಗಾಂಧಿ ಹೆಂಗಿದೆ? ಗಾಂಧಿ ಹಳೆ ಹೆಸರಾಗೋಯ್ತು. ಎಲ್ಲ ನೋಟ್ ಮೇಲೆ ಇರೋದು ಅವ್ರೇನೆ. ಹೌದು, ಅರೆ ಗಾಂಧಿ ಹಳೆ ಹೆಸರಾಗೋಯ್ತು. ಅವಾಗಿಂದ ಹೆವಿ ಕಾಟ ಕೊಡ್ತಾವ ಗೈಸ್ ಅವಳು, ಸಿಕ್ಕಾಪಟ್ಟೆ ಕಾಟ ಕೊಡ್ತಾವಳು ಕುಶಾನಿ ಇಲ್ಲ ಅಂದ್ರೆ ಬ್ಲಾಗ್ ಮಾಡೋಣ ನೀವು. ಇಲ್ಲಿ ನೋಡ್ರಿ ಅವಳು ಹೆಂಗ್ ಕಾಟ ಕೊಡ್ತಾವಳೆ. ಇವಾಗ ಹೊರಟಿದ್ದೀವಿ, ಮಳೆ ಬರ್ತಿದ್ವಿ ಗೈಸ್. ನಾವು 2 ವೀಲರ್ ಹೋಗೋಣ ಅನ್ಕೊಂಡ್ವಿ, ಸಿಕ್ಕಾಪಟ್ಟೆ ಮಳೆ. ನೋಡಿ ಗೈಸ್, ಮಳೆ ಬರ್ತಾನೆ ನಿಲ್ತಾನೆ ಇಲ್ಲ ಮಳೆ. ಅದಕ್ಕೆ ಕಾರಲ್ಲಿ ಹೋಗ್ತಿದ್ದೀವಿ. ಹಂಗೆ ನಮ್ಮ ಬೇಬಿ ಕೂಡ ಬಂದಿದ್ದಾಳೆ, ಅವ್ರ ತಮ್ಮಂಗೆ ತೊಟ್ಲು ತಗೊಳೋದಕ್ಕೆ. ಅಲೋ ಬೇಬಿ, ಬೇಬಿ ಹ್ಞೂ ಅನ್ನೋ ಬೇಬಿ. ಸೊ ಲೇಗಿ ಕೂಡ ಬಂದ, ಆಡ್ಲಿಕ್ಕೆ ಲೇಗಿ ಕೂಡ ಬಂದ ಇವಾಗ ಜಸ್ಟ್ ಮನೆ ಹತ್ರ. ಬನ್ನಿ ಹೋಗುವ ಇವಾಗ. ಏನೇ ಹೇಳ್ತಾಳೆ, ಇಲ್ಲಿ ಆಡು ಬಂತು, ಕುಂಭ ಬಂತು, ಆಮೇಲೆ ಕುಂಭ ಯಾರೇನ್ ಮಾಡ್ತಾರೆ ನಿಮ್ಗೆ? ಕುಂಭ ಬಂತು. ಎಲ್ಲಿ ಗುಮ್ಮ? ಇಲ್ಲಿ ಕುಂಭ ಬಂತು. ಆಮೇಲೆ ಏನ್ ಮಾಡ್ತು ಗುಮ್ಮ ನಿನಗೆ? ಹೇಳು, ನೋಡು ಅಲ್ಲಿ ನೋಡು. ಟೆನ್ಷನ್ ಆಗ್ಬಿಟ್ರು ಕುಶಾನಿ, ಗುಮ್ಮ ಬಂತು ಅಂತ. ಅಯ್ಯೋ ಏನಾಯ್ತು ಖುಷಿ? ಓ ಕುಶಾನಿ ಸುಸ್ತಾಗೋಯ್ತು. ಬರೀ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಿಗೆ ಕುಶಾನಿ ಚುಚ್ಚು ಕೊಟ್ಟ ಕುಶಾನಿಗೆ. ಕುಶಾನಿಗೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಚುಚ್ಚು ಕೊಡ್ತೀವಿ ಗೈಸ್ ಇವಾಗ. ಬನ್ನಿ ಬಾ, ಇಲ್ಲೇ ಹಾಸ್ಪಿಟ್ಲ್ ನೋಡಿ, ಇಲ್ಲೇ ಹಾಸ್ಪಿಟ್ಲ್ ಬಾ ಹೋಗೋಣ. ಬಾ ಚುಚ್ಚು ಕೊಡ್ಸಿ ಬಾ. ನಿಂಗೆ ಬೇಕಾಬಿಡ ಚುಚ್ಚು ಬೇಕಾಬಿಡ ನಿಂಗೆ. ಗೈಸ್ ಮೊನ್ನೆ ಎಕ್ಸ್ ಮಾಡ್ಬಿಟ್ಟೆ, ಸಿಕ್ಕಾಪಟ್ಟೆ ಬಂದಾಗ್ತಿದೆ ಗೈಸ್, ಕಾಲು ಇಡೋದಕ್ಕೆ ಆಗ್ತಿಲ್ಲ. ಯಪ್ಪಾ ರಾಮ. ಬನ್ನಿ ಹೋಗುವ. ಟ್ರಾಫಿಕ್ ಹೆಂಗಿದೆ ನ್ಯೂ ಬೆಲ್ ರೋಡಲ್ಲಿ? ಸಿಕ್ಕಾಪಟ್ಟೆ ಟ್ರಾಫಿಕ್, ವೀಕೆಂಡು ತುಂಬ ಟ್ರಾಫಿಕ್ ಇದೆ ಗೈಸ್. ಈಗ ಜಸ್ಟ್ ಬಂದ್ವಿ. ಈಗ ನಾವು ತೊಟ್ಲು ನೋಡಬೇಕು, ಯಾವ ತೊಟ್ಲು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗೈಸ್. ಯಾವ ತೊಟ್ಲು ತೊಗೊಳೋದು? ಉಡ್ದು ಬೇಕಾ ಬ್ರೋ? ಅಂತ ಹೇಳಿದರೆ ನೋಡಿ ಯಾವುದು ಅಂತ. ಚೈತ್ರ ಸರಿ ವಿಡಿಯೋ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡೋದಕ್ಕೆ ಹೇಳಿದ್ಲು. ವಿಡಿಯೋ ಕಾಲ್ ಮಾಡಿ. ಹತ್ರ ಎಷ್ಟು ಪಾಪಗಳಿದ್ದಾವೆ, ಸುಮ್ಮನೆ ಯಾಕೆ ತಗೋತೀಯ ವೇಸ್ಟ್ ಮಾಡೋದಕ್ಕೆ? ಬರೀ ದುಡ್ಡು ವೇಸ್ಟ್ ಮಾಡೋದಾಗ ಗೈಸ್ ಇವಳು. ಇದು ಕ್ಯೂಟ್ ಆಗೈತೆ ನೋಡಿ ಗೈಸ್, ಇದು ಸಖತ್ತಾಗೈತೆ ಕ್ಯೂಟಾಗಿ ಅಲ್ವಾ? ಚೆನ್ನಾಗೈತೆ ಗೈಸ್, ಇದು ಸೂಪರಾಗಿದೆ. ಇದು ಚೆನ್ನಾಗಿದೆ, ಈ ತೊಟ್ಲು ಚೆನ್ನಾಗಿದೆ. ಇದು ಬೆಸ್ಟ್ ಬ್ರೋ, ಇದು ಬೆಸ್ಟ್, ಇದು ಚೆನ್ನಾಗಿದೆ. ಕುಶಾನಿ ಯಾಕೆ ಚೆನ್ನಾಗಿದೆ ಪಾಪುಗೆ? ಅದು ಸೂಪರಾ? ನಿನ್ನ ತಮ್ಮನಿಗೆ ಅದು ಬೇಕಾ? ಪಕ್ಕನಾ? ಪಕ್ಕ ಅಂತ ಗೈಸ್, ಹುಡುಗಿ ಇದು ಬೇಕಂತ ಹೇಳೋಗೆ.
ಏನು ಇದು ಪಾಪ ಕಂಟುದರೆ ಕರೆಕ್ಟಾಗಿ ಹೇಳು, ಪಾಪಕ್ಕೆ ಬೇಕಾ ನಿಂಗೆ ಬೇಕಾ ಅಂತ. ಕಳ್ಳಿ ಇದು ಪಾಪ ಬೇಕಾ ಇದು ಬೇಕರ ಇದು ಪಲ್ಲೆ ಬೇಕರ ಏನೋ ಮಾತಾಡ್ತಾರೆ ಎಳ್ಕೊಂಡು ಅದು ಯಾರು ಪಾಪ ಅಲ್ಲೇ ಬೇಕರ ಸುಮ್ಮನೆ ಅವೆಲ್ಲ ಮುಟ್ಪಾಡ ಹೊಡಿತಾರೆ ನಿಂಗೆ. ಸೈಲೆಂಟಾಗಿರು. ನೋಡಿ ಬ್ರೋ, ಮಗಂಗೆ ಬಟ್ಟೆ ತೊಗೊಂಬಿಡಿ ಇಲ್ಲೇನೆ ಇವಾಗಲೇ. ಆರ್ಡ್ರ್ ಮಾಡಿದ್ದೀನಿ ಆಲ್ರೆಡಿ. 10 ಜೊತೆ ಮಾಡಿದ್ದೀರಾ ಗೈಸ್? ನಮ್ಮ ಬಾವ ಆಲ್ರೆಡಿ 10 ಜೊತೆ ಆರ್ಡ್ರ್ ಮಾಡ್ಬಿಟ್ರು ನಮ್ಮ ಮಗುಗೆ. 10 ಜೊತೆ ನಮ್ಮ ಬಾವ ಆರ್ಡ್ರ್ ಮಾಡಿಬಿಡಿಯಾರ. ನೋಡ್ರಿ ಹೆಂಗಿದೆ ಇದು ಕೋಟು ಗೈಸಿ. ಅವನಿಗಂತೂ ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಇರೋದು. ಮೋಸ್ಟ್ಲಿ ಬಾಯ್ಸ್ಗೆಲ್ಲ ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಮಾಡ್ಬೋದು. ನೋಡುವ ನಮ್ಮ ಅಕ್ಕ ಯಾವ ಥರ ಬಟ್ಟೆಗಳು ಹಾಕ್ತಾಳೆ ಆ ಮಗುಗೆ ಅಂತ. ಮನೆ ಕುಶಾನಿ ಬಟ್ಟೆ ಕುಶಾನಿ ಬಟ್ಟೆ ಕೊಡ್ತೀನಿ ಬಾ ನಿಂಗೆ. ಇಲ್ಲಿ ಬಟ್ಟೆ ಬೇಕಾ ನಿಂಗೆ? ಲೇಟ್ ಏನೂ ಅಲ್ಲ, ನಡಿಯಲ್ಲಿ ಬಟ್ಟೆ ಐತೆ ನೋಡಲ್ಲಿ. ಹೆಂಗೈತೆ ಫ್ರಾಕು? ನಂದು ಬಟ್ಟೆ ನಿನ್ನ ತಮ್ಮಂಗೆ ಹಾಕ್ಬೇಕು ಬಟ್ಟೆ, ನಿಂಗೆ ಹಾಕ್ಬೇಕು ಬಟ್ಟೆ. ಇದು ನನ್ನ ಬಟ್ಟೆ ಯಾವ ಬಟ್ಟೆ ಬೇಕು ನಿನಗೆ? ಇರೋ ಬಟ್ಟೆ ನೋಡಿ ಫ್ರಾಕ್ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಫ್ರಾಕ್ ಇದೆಲ್ಲ ಕುಶಾನಿ. ಕಾಡು ಕ್ಯೂಟಾಗಿದೆ. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಕಾಡು 2,000 ರೂಪಾಯಿ ಪ್ರೈಸ್ ಇದ್ರದ್ದು. ಕಾಡು ಎಷ್ಟು ಬಟ್ಟೆ ಬೇಕು ಕುಶಾನಿ ನಿಂಗೆ? ಮನೆ ತುಂಬ ಬಟ್ಟೆ ಕೊಂಡಿದ್ದೆ ಕಣೆ ನೀನು. ಎಷ್ಟು ಚೆನ್ನಾಗಿದೆ ಫ್ರಾಕ್ಗಳೆಲ್ಲ, ತುಂಬ ಚೆನ್ನಾಗಿದೆ ಮಕ್ಕಳದ್ದು. ಅರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದೇ ಬೇಜಾರು. ಎಷ್ಟಿದು? 16 ಇದೆ. ಕಳಿಸಿದ್ದು 16,000 ಅಂತ ಕಳಿಸಿದ್ದು. ತೊಟ್ಲು ರಾಕಿಂಗ್ ಅಂತ ಇದೆ, ರಾಕಿಂಗು 14,000 ರೂಪಾಯಿ ಅಂತೆ. ಇದು 15,000 ರೂಪಾಯಿ ಅಂತೆ. ಇದೆ ಅಂತ ಸ್ಟಾರ್ಟಿಂಗ್ ಪ್ರೈಸ್ 10,000 ರೂಪಾಯಿ ಅಂತ ಇದೆ. ಇಷ್ಟೊಂದು ಕಾಸ್ಟ್ಲಿ ತೊಟ್ಲು. ಹಿಂಗೆ ನೋಡೋಕೆ ಹೋದರೆ ಬೆಸ್ಟ್ ಹೆಂಗೆ ತೊಟ್ಲು ಹೆಂಗೆ ಗೊತ್ತಾ? ಸೀರೆ ಹಾಕ್ಬಿಟ್ಟು ನಮ್ಮ ಹಳೆ ಮನೆಯಲ್ಲೆಲ್ಲ ಮಾಡ್ತಿದ್ರು, ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಸೀರೆ ಹಾಕ್ಬಿಟ್ಟು ಸೀರೆಯಲ್ಲಿ ಮಗುಂಗೆ ಕೊಟ್ಬಿಟ್ಟು ತೂಗ್ಬಿಡ್ತಿದ್ರು. ಅದೇ ಬೆಸ್ಟ್ ಗೈಸ್. 13,000 10,000 ರೂಪಾಯಿ ಕೊಟ್ಬಿಟ್ಟು ಯಾವ ಗೈಸ್ ತಗೊಂತಾನೆ ತೊಟ್ಲುನ? ಯಪ್ಪ. ಇದು ಇದೇನೋ ಆನ್ಲೈನ್ ನೋಡಿದಾಳೆ. ಇದು ನಾಳೆನೇ ಬರುತ್ತೆ. 6,896 ಇದೆಲ್ಲ. ಇದು ಸ್ಟಾರ್ಟಿಂಗ್ 10,000 ಹೇಳ್ತಿದ್ದೆ. ಹೌದಾ? ಮತ್ತೆ ಇದನ್ನೇ ಬುಕ್ ಮಾಡಿಬಿಟ್ರಿ, ಚೆನ್ನಾಗಿದೆಯಲ್ಲ. ಅದೇ ಹೇಳ್ತಿದ್ದೀನಿ. ಏನೋ ಫೋನಲ್ಲಿ ಬುಕ್ ಮಾಡ್ಕೊಳ್ಳೋ ನಮ್ಮ ಅಕ್ಕ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ತುಂಬ ಕಾಸ್ಟ್ಲಿ ಇದೆ. ಸೊ ಗೈಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನಿಸ್ತು. 15,000 20,000 ರೂಪಾಯಿ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನೇ. ಏನ್ ಬ್ರೋ? ಹೆವಿ ಎಕ್ಸ್ಪೆನ್ಸಿವ್ ಬ್ರೋ. ಮಿನಿಮಮ್ 10,000 ಇಂದ ಸ್ಟಾರ್ಟ್ ಆಗುತ್ತಂತೆ. ಆನ್ಲೈನಲ್ಲಿ ಬರೀ 4,000 to 5,000 ಅಷ್ಟೇ. ಸೊ ಅದಕ್ಕೆ ನಾವು ಇವಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದೀವಿ. ಶಾಪ್ ಸಿಕ್ಕಿದ್ರೆ ನೋಡೋಣ, ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಆನ್ಲೈನ್ ಆರ್ಡರ್ ಮಾಡ್ತೀವಿ. ಆನ್ಲೈನಲ್ಲಿ 4,000 5,000 ತೋರಿಸಿ ಅಷ್ಟೇ ತೊಟ್ಲು ಸೂಪರ್ ಆಗಿ ನೋಡೋದಕ್ಕೆ. 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸಿಕ್ಕಾಪಟ್ಟೆ 1,200 ಗೆ ಒಂದು ಬಟ್ಟೆ, ಒಂದು ಶರ್ಟ್ ಮತ್ತೆ ಸಿಗುತ್ತೆ. ಮಕ್ಕಳದು ಒಂದೇ ಒಂದು ಬಟ್ಟೆ ಫಸ್ಟ್ ಕ್ರೈ ಅಲ್ಲಿ 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಚಿಕ್ಕ ಮಕ್ಕಳದು. ಹೌದು, ಅದು 0 to 3. ಅದಕ್ಕೆ ನಮ್ಮ ಭಾವ ಅದನ್ನ ಆನ್ಲೈನ್ ಆರ್ಡರ್ ಮಾಡಿದ್ರು ಬಟ್ಟೆ ಕೂಡ. ಸೊ ಎಲ್ಲ ಬರುತ್ತೆ. ಇವಾಗ ಬನ್ನಿ ಮನೆಗೆ ಹೋಗೋಣ. ಸೊ ಗೈಸ್ ನಮ್ಮ ಏರಿಯಾದಲ್ಲಿ ಇಲ್ಲೊಂದು ಕಡೆ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ ಗೈಸ್, ಮಸಾಲೆ ಪುರಿ. ನಮ್ಮ ಭಾವಂಗೆ ಟ್ರೈ ಮಾಡ್ಸೋಣ ಅಂತ. ಇಲ್ಲಿ ಫೇಮಸ್ ಮಸಾಲೆ ಪುರಿ ಇಲ್ಲಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಲೇಕಿ ಫೇವ್ರೇಟ್ ನಮ್ಮ ಫೇವ್ರೇಟ್. ನಾವು ಇಲ್ಲೇ ಬಂದು ತಿನ್ನೋದು. ಬನ್ನಿ ನಿಮ್ಗೆ ತಿನ್ಸಿ ನೋಡಿ, ಟ್ರೈ ಮಾಡಿ ಹೆಂಗೆ ಟೇಸ್ಟ್ ಹೇಳಿ ನೀವು ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಹೆಂಗಿದೆ? ಸೂಪರ್ ಇದೆ ಬ್ರೋ, ಚೆನ್ನಾಗಿರುತ್ತೆ. ಕುಶಾನಿ ಏನು ತಿಂತೀಯ? ಕುಶಾನಿ ಪೂರಿ ತಿಂತಾವೆ ಗೈಸ್. ನನ್ನ ಫೇವ್ರೇಟ್ ಪಾನಿಪುರಿ, ಮಸಾಲೆ ಪುರಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ತಿನ್ನೋಣ ಬನ್ನಿ ಗೈಸ್. ಈ ವೆದರ್ಗೆ ಪಾನಿಪುರಿ ತಿಂತಾರೆ ಎಷ್ಟು ಗೊತ್ತಾ? ಅಲ್ಟಿಮೇಟ್. ಸೊ ಚೈತ್ರ ನಮಗೆಲ್ಲೂ ಸಿಕ್ಕಿಲ್ಲ ತೊಟ್ಲು. ನೀನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೇಕು. ಓಕೆ ಮಾಡಿದೆ ಬಿಡು, ನಾನು ಹೇಳಿದ ತಕ್ಷಣ ಮಾಡ್ಬಿಟ್ಟಾ? ಇನ್ನೇನು ಮಾಡಲಿ, ಮತ್ತೆ ಬೇಗ ಬೇಕಿತ್ತಲ್ಲ. ಈ 2 days ಅಷ್ಟೇ ಇರೋದು ಗೈಸ್. ನಮ್ಮ ಅಕ್ಕ 5 ದಿವಸದಿಂದ ಇಲ್ಲೇ ಅವಳೆ ಗೈಸ್. ರೂಮ್ ಬಿಟ್ಟು ಆಚೆನೇ ಬರ್ತಾ ಇಲ್ಲ. ಹೆಂಗೆ ಬೇಜಾರಾಗ್ತೈತೆ. ನೀವು ಪಾಪ ಇಲ್ಲಿ ಒಬ್ಬಳೇ ಇರ್ಬೇಕಲ್ಲ ಅಂತ ಅವಾಗ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಜೊತೆಗೆ ಹೋಗ್ತೀನಿ ಗೈಸ್. ತಾನೇ ಚೈತ್ರ? ತಾನೇ ಬರ್ತೀನಿ ತಾನೆ? ಎಷ್ಟು ಸರಿ ಬರ್ತೀನಿ ದಿವಸಕ್ಕೆ ಹೇಳು? ಒಂದು 5 ಸರಿ ಬರ್ತೀನಿ ಗೈಸ್. ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಜೊತೆ ಹೋಗ್ತೀನಿ. ಹಿಂಗೆ ಕತೆ ಮೇಡಮ್. ಕುಶಾಲಿ ಇದು ಮಲ್ಕೊಳ್ಳೋಣ ನಮ್ಮನ್ನು ತೊಡೆ ಮೇಲೆ ತುಂಬಿಟ್ಟು ಸೈಲೆಂಟಾಗಿ ಮಲ್ಕೊಳ್ಳೋಣ. ಕ್ಯೂಟಿ ಮರಿ ಇವಳು. ಎಷ್ಟು ಕಾಟ ಕೊಟ್ಲು ಗೊತ್ತಾನೆ? ಯಪ್ಪ. ಗೊಂಬೆ ತೊಗೊಂಡ ಫಸ್ಟ್ ಪ್ರೈದು. ಒಬ್ಬೆ ತೊಗೊಂಡು ಆಟ ಆಡ್ತಾಳೆ, ಬೇಕು ಅಂತೋಳೆ. ಅವ್ರ ಅಪ್ಪ ಬೈತವ್ರೆ, ಇವ್ರು ಬಿಡ್ತಿಲ್ಲ. ತಲೆ ಕೆಡ್ಸ್ಬಿಟ್ಲು ಒಂದು ರೌಂಡ್ ನಮಗಂತೂ. ಬಂದು ಸುಮ್ಮನೆ ಆಮೇಲೆ ಬಂದು ಸೈಲೆಂಟಾಗಿ ಆದ್ಲು ಅಷ್ಟೇ. ನೋಡಲಿ ಆ್ಯಕ್ಟಿಂಗ್ ನೋಡಿ ಅವಳು. ಆ್ಯಕ್ಟಿಂಗು 100 ರೂಪಾಯಿ ಆ್ಯಕ್ಟಿಂಗ್ ಮಾಡೋಣ, 1,000 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ ಕುಶಾನಿ ಕ್ಯಾಮ್ರಾ ಇದ್ರೆ. ಇನ್ನು ಇವಳೇ ಆ್ಯಕ್ಟಿಂಗ್ ಆಡ್ತಾವಳೆ, ಇನ್ನು ಅವನೇ ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಾನೆ ಗೊತ್ತಿಲ್ಲ. ರಾಮ ಗೈಸ್. ಅವನು
ಲೈಟ್ ಇದ್ರೆ ಮಾತ್ರ ಕಣ್ಣು ಮುಚ್ಬಿಡ್ತಾನೆ, ಲೈಟ್ ಇಲ್ಲ ಅಂತಂದರೆ ಕಣ್ಣು ಬಿಟ್ಕೊಂಡೇ ಇರ್ತಾನೆ. ಒಂಥರ ಕುಕ್ತಂಗೆ ಆಗುತ್ತಲ್ಲ ಅಲ್ವಾ? ಕಣ್ಣು ಬಿಟ್ಬಿಡ್ದಂಗೆ ಲೈಟ್ ಬಿಟ್ಟಿದ ತಕ್ಷಣ ಕಳ್ಳ. ಅವ್ನು ಮನೆಗೆ ಬಂದು 3 days 4 days ನಾನು ನೋಡಿಲ್ಲ ಗೈಸ್, ಅವನು ಕಣ್ಣೇ ಬಿಟ್ಟಿಲ್ಲ ನಾನು ಇದ್ದಾಗ. 4 days ಆದಮೇಲೆ ನಂಗೆ ಗೊತ್ತಾಯ್ತು ನಾನು ಯಾರು ಅಂತ. ಅವನಿಗೆ ಹೋಗ್ಬಿಟ್ಟು ಮನೆ ಟೂರ್ ಹೋಮ್ ಟೂರ್ ಎಲ್ಲ ಮಾಡ್ಕೊಂಬಂದೆ ಅವ್ನು ಕರ್ಕೊಂಡು. ಗೊತ್ತಾ ನಾನು ಓ ಅಂತವನೇ ಗುಂಡ ರೀ ಗುಂಡ ಅಂತವ್ನು ಗೈಸ್. ಯಾನ್ ಮಾಡ್ದವನೆ. ತೋರಿಸ್ತೀನಿ ಆದಷ್ಟು ಬೇಗ ಎಲ್ರಿಗೂ ತೋರಿಸ್ತೀನಿ ಅವನ್ನ. ಒಂಚೂರು 1-2 ತಿಂಗಳು 3 ತಿಂಗಳು ಆಗಲಿ, ಆಮೇಲೆ ಎಲ್ರಿಗೂ ತೋರಿಸ್ತೀನಿ. ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ ಪ್ಲೀಸ್. ಓನ್ ಹೆಸರು ಬೇಕು ನಿಮಗೆ? ಅವ್ನು ಕೇಳ್ಬಿಡೆ, ಅವನ ಹೆಸರು ಬೇಕು, ಅವ್ನಿಗೆ ಕೇಳ್ಬಿಡು. ಏನು ಬೇಕು ಹೇಳಿ ನಿನಗೆ? 3 ಆಪ್ಷನ್ಸ್ ಕೊಡ್ತೀನಿ, ಸೆಲೆಕ್ಟ್ ಮಾಡು ನೀನು. ಓಕೆನಾ? ನಾಳೆ ಹೇಳ ಆಪ್ಷನ್. ನೀನು ಹೇಳೆ ಯಾವ ಆಪ್ಷನ್ ಅವ್ನಿಗೆ ಹೇಳೆ. ಫೈನಲ್ ಆಗಿ ಫಸ್ಟ್ ನೋಡಿ ಗೈಸ್, ಅಪ್ಡೇಟೆಡ್ ಕಿಡ್ ಇವಳು. ಕುತ್ಕೊಂಡು ಆರಾಮ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡು ರೀಲ್ಸ್ ನೋಡ್ತಾಳೆ ಆರಾಮಾಗಿ. ಅಪ್ಡೇಟೆಡ್ ಕಿಡ್. ಈ ಕುಶಾನಿ ಹಿಂಗಿದ್ಲು ನೋಡಿ, ಹೆಂಗಾಗ್ಬಿಟ್ಟು ಇವಾಗ ಫೋನ್ ಇಟ್ಕೊಂಡು ಆರಾಮಾಗಿ ಫೋನ್ ಯೂಸ್ ಮಾಡಿಕೊಂಡು ನೋಡಿ ರೀಲ್ಸಲ್ಲಿ ಹಿಂಗೆ ಸ್ವೈಪ್ ಮಾಡಿಕೊಂಡು ಕಿಲಾಡಿ ಕಣೆ ನಿನ್ನ ಲೈ ಕಿಲಾಡಿ. ನೋಡಿ ಗೈಸ್, ಇಲ್ಲಿ ರಾಜ್ಕುಮಾರ್ ಒಂದು ಕೈ ಇಟ್ಟಿಟ್ಟಿಟ್ಟಿಟ್ಟಿಟ್ಟೇವೇ ಐತೆ, ಕ್ಯೂಟಾಗೈತೆ ಕೈಗಳು. ಕಾಲುಗಳು ದೊಡ್ಡದಾಗ್ಬಿಟ್ಟೈತೆ ಕಣೆ, ಕೈ ಚಿಕ್ಕದೈತೆ, ಕಾಲು ದೊಡ್ಡದಾಗ್ಬಿಟ್ಟೈತೆ. ನೋಡಿ ಸ್ವಲ್ಪ ಚೋಕಿ ನೋಡಿ, ಚೋಕಿ ಹೇಳೋದು ಆರಾಮ ಮಲ್ಕೊಂಡು ಫೋನ್ ನೋಡ್ಕೊಂಡು ರೀಲ್ಸ್ ನೋಡಿಕೊಂಡು ಫುಲ್ ಬ್ಯುಸಿಯಾಗಿ ಅವಳ ಅಕ್ಕ. ನಿನಗೆ ಬೈಯೋರು ಯಾರಿಲ್ಲ ತಾನೆ ಕಣೆ? ಹಾಂ ಕುಶಾನಿ, ನಿನಗೆ ಬೈಯೋರು ಕೇಳೋರು ಯಾರಿಲ್ಲ ತಾನೆ? ಆರಾಮ ಮಲ್ಕೊಂಡು ನಿನ್ನ ಪಾಡಿಗೆ ನೀನು ರೀಲ್ಸ್ ನೋಡ್ತಾ ಇದ್ದೀವಿ. ಇಲ್ಲ 1 ಅವರಿಂದ ನೋಡ್ತಾ ಇದ್ದೀವಿ ರೀಲು, ಕಣ್ಣು ಹತ್ರ ಇಟ್ಕೊಂಡು ಫೋನು. ಕೊಡಿಲಿ ಫೋನು. ಎಷ್ಟು ನೋಡ್ತೀಯ ಫೋನ್ನ? ಆಯ್ತವ ಸುಮ್ಮನೆ ಡವ್ವಲ್ಲೇ ಡವ್ ಹೇಳು ಅಷ್ಟೇ ಆಗೋಯ್ತು. ಆ ವಯಸ್ಸಲ್ಲಿ ನಮಗೆ ಫೋನ್ ಅಲ್ಲ, ಆ ವಯಸ್ಸು ಬಿಟ್ಟಾಕೆ. ನಾನು 10ನೇ ಕ್ಲಾಸ್ ಬಂದಾಗ ಗೈಸ್ ನನ್ನ ಹತ್ರ ಫೋನ್ ಇರಲಿಲ್ಲ ಗೈಸ್. ನಾನು ಇದೊಳು ಬಟನ್ ಸೆಟ್ ನಾವು ಅಪ್ಪಂದಿತ್ತು, ಒಂದೇ ಫೋನ್ ನಮ್ಮ ಮನೆ ಇದೆ ನಾವು ಅಪ್ಪಂದು. ಅದೇ ಫೋನ್ನ ಸ್ನೇಕ್ ಬಿಡ್ತಿದ್ದು ಗೇಮ್, ಸ್ನೇಕ್ ಗೇಮ್ ಅದನ್ನ ಆಡ್ಕೊಂಡಿದ್ವಿ ನಾವು ಅವಾಗ. ಏನಿದ್ರ ನಿಂಗೆ ಏನಾರ ಫೋನ್ ಮಾಡಿದ್ದು ಅವಾಗ ನಿನ್ನ ಕೈಯಲ್ಲಿ? ನನಗೆ ಫೋನ್ ಬಂದು ನಾನು ಡಿಪ್ಲೊಮಾ ಸೇರ್ಕೊಂಡಾಗ ನೋಡಿ ಗೈಸ್, ಅವಳು ಡಿಪ್ಲೊಮಾ ಹೋದಾಗ ಅವಳು ಫೋನ್ ಸಿಕ್ಕಿದೆ, ನನಗೆ ಫೋನ್ ಸಿಕ್ಕಿದ್ದು ಅವಳು ಫೋನ್ ನನಗೆ ಕೊಟ್ಟಿದ್ದು. ಫಸ್ಟ್ ಪಿ ಸೆಕೆಂಡ್ ಪಿ ಇಲ್ಲ, ಫಸ್ಟ್ ಪಿ ನಂಗೆ ಅವಳು ಫೋನ್ ನನಗೆ ಕೊಟ್ಟಿದ್ದು. J2 ಸ್ಯಾಮ್ಸಂಗ್ J2. ನನ್ನ ಹತ್ರ ಅವನ ಅಪ್ಪನ ಬಟನ್ ಸೆಟ್ ಇತ್ತು. J2 ಹೋಗಿ ಆಮೇಲೆ J7 ಬಂತು. ಅದಾದ್ಮೇಲೆ ಓಪೋ ತಗೊಂಡೆ, ಅದೇ ಲಾಸ್ಟ್. ಅದಾದ್ಮೇಲೆ OnePlus, ಅದಾದ್ಮೇಲೆ ಐಫೋನ್. ನೋಡಿ ಗೈಸ್, ಅವಾಗೆಲ್ಲ ನಮ್ಮ ಹತ್ರ ಫೋನ್ ಇರಲಿಲ್ಲ ಗೈಸ್. ಇವಾಗ ಚಿಕ್ಕ ಮಕ್ಳುಗಳ ಕೈಯಲ್ಲಿ ಐಫೋನ್ಗಳು ಇರ್ತಾವೆ ಗೈಸ್. ಹುಟ್ಟಿದ ಮಕ್ಳು ಬಿಟ್ಟಾಕಿ ಚಿಕ್ಕ ಮಕ್ಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಫೋನ್ ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವಾಗ ನಮ್ಮ ಹತ್ರ ಫೋನ್ ಗತಿ ಇರಲಿಲ್ಲ. ನೋಡಿ ಈಗ ಮಗು ಐಫೋನ್ ಸ್ಮಾರ್ಟ್, ಇವಾಗೆಲ್ಲ ಸ್ಮಾರ್ಟ್ ಗೈಸ್, ಇವೆಲ್ಲ ಸ್ಮಾರ್ಟ್ ಲೈಫ್ ಇವಾಗೆಲ್ಲ, ಸ್ಮಾರ್ಟ್ ಲೈಫ್. ಸೊ ಈಗ ಹೇಳ್ರಿ ಯಾವ ಹೆಸರು ಹೇಳ್ರಿ ಬೇಗ. ಅಪ್ಪ ಅಮ್ಮಗೆ ಬಿಟ್ಟಿದ್ದೀವಪ್ಪ ನಾವು. ನೀವು ಹೇಳ್ರಿ ಅಪ್ಪ ಅಮ್ಮ ಏನು ಹೇಳ್ರಿ ಹೆಸರು? ಇನ್ನೂ 2 ದಿವಸ ಟೈಮ್ ಇದೆ. ಲೆಟ್ಸ್ ಸಿ ಯಾವ ಹೆಸರು ಇಡೋ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಾವು ಹೇಳಿದವ್ರು ಇಡಲ್ಲ, ಅದಕ್ಕೆ ನಾವು ಹೇಳಲ್ಲ. ಆಯ್ತು ಸೈಡ್ಗಳು ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಸೊ ಅಂಟಿಲ್ ಬಿ ವಾಚಿಂಗ್, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಅಂಟಿಲ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಬಾಯ್.